ಕೆಲ ದಿನಗಳಿಂದ ಶಾಂತವಾಗಿದ್ದ ವರುಣ ಮತ್ತೆ ಆರ್ಭಟಿಸುವ ಸೂಚನೆ ನೀಡಿದ್ದಾನೆ. ಹವಾಮಾನ ಇಲಾಖೆಯು ಕೂಡ ಸಿಲಿಕಾನ್ ಸಿಟಿಯಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ಕುರಿತಾದಂತಹ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಳೆ ಬಂತು ಮಳೆ ಬಂತು ಮಳೆ ಬಂತು ಮಳೆ ಬಂತು. ಮುಂಗಾರು ಆರಂಭಕ್ಕೂ ಮುನ್ನವೇ ಅದಾಗಲೇ ಬೆಂಗಳೂರಲ್ಲಿ ವರುಣ ತನ್ನ ರೌದ್ರ ನರ್ತನವನ್ನ ತೋರಿಸಿದ್ದ. ಅಬ್ಬಬ್ಬ, ಸಾಯಿ ಲೇಔಟ್, ವಿಲ್ಸನ್ ಗಾರ್ಡನ್ ಹೀಗೆ ಒಂದಷ್ಟು ಏರಿಯಾಗಳ ಜನರು ಅಕ್ಷರಶಃ ಮಳೆಯ ರಣನರ್ತನಕ್ಕೆ ನಲುಗಿ ಹೋಗಿದ್ರು. ಮೋರಿಗಳ ನೀರು ಮನೆಗಳಿಗೆ ನುಗ್ಗಿ ಪಾಪ ಊಟ ಮಾಡಂಗಿಲ್ಲ, ನಿದ್ರೆ ಮಾಡಂಗಿಲ್ಲ, ಮನೆ ಬಿಟ್ಟು ಆಚೆ ಬರೋ ಹಾಗಿಲ್ಲ, ಈ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು. ಆದ್ರೆ ಆಗ ಬೋರ್ಗರೆದು ಹಾವಳಿ ಇಟ್ಟಿದ್ದ ರೋಹಿಣಿ ಅನಂತರ ಕಂಪ್ಲೀಟ್ ಶಾಂತವಾಗಿತ್ತು. ಇದೀಗ ಮತ್ತೆ 2 ದಿನಗಳಿಂದ ಬೆಂಗಳೂರಲ್ಲಿ ಸಾಧಾರಣ ಮಳೆಯಾಗ್ತಿದೆ. ಇದು ಇನ್ನಷ್ಟು ವೇಗ ಪಡೆಯಲಿದೆ ಅನ್ನೋ ಮುನ್ಸೂಚನೆಯನ್ನ ಇದೀಗ ಹವಾಮಾನ ಇಲಾಖೆ ನೀಡಿದೆ. ಸಿಲಿಕಾನ್ ಸಿಟಿಯಲ್ಲಿ ಅಬ್ಬರಿಸಲಿದ್ದಾನೆ ವರುಣ. ಹಲವರಿಗೆ ಸಂತಸ, ಇನ್ನು ಕೆಲವರಿಗೆ ಟೆನ್ಷನ್ನು. ಮುಂದಿನ 4 ದಿನಗಳ ಕಾಲ ಧಾರಾಕಾರ ಮಳೆಯ ಅಲರ್ಟ್. ರಾಜ್ಯದ ಬಹುತೇಕ ಕಡೆ ಮಳೆಯಾಗಲಿದೆ. ಇನ್ನು 4 ದಿನಗಳ ಕಾಲ ಅಂದ್ರೆ ಜೂನ್ 14ರವರೆಗೂ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆ ನೀಡಿದೆ. ಇದು ಒಂದಷ್ಟು ಮಂದಿಗೆ ಖುಷಿ, ಯಾಕಂದ್ರೆ ಮಳೆ ಬಾರದೆ ಹೋದ್ರೆ ಬರದ ಕರಿ ಛಾಯೆ ಆವರಿಸೋ ಆತಂಕ ಕೂಡ ಇದೆ. ಹೀಗಾಗಿ ಮಳೆ ಆಗಲಿ ಅನ್ನೋದು ಎಲ್ಲರ ಆಶಯ. ಆದ್ರೆ ಈಗಾಗಲೇ ಮಳೆಯ ಮುನಿಸು ನೋಡಿರೋ ಜನರಿಗೆ ಢವ ಶುರುವಾಗಿದೆ. ಬಿಬಿಎಂಪಿ ಆದಷ್ಟು ಹಳೆ ಮರಗಳನ್ನ ತೆರವುಗೊಳಿಸಬೇಕು, ಚರಂಡಿ ವ್ಯವಸ್ಥೆಗಳನ್ನ ಸರಿಪಡಿಸಬೇಕು ಅನ್ನೋ ಆಗ್ರಹಗಳು ಕೂಡ ಕೇಳಿ ಬರ್ತಿವೆ. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನವನ್ನು ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ಸಾಧಾರಣವಾಗಿ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದರೆ, ಸರ್ಕ್ಯುಲೇಷನ್ನು ಆಂಧ್ರ ಪ್ರದೇಶದ ಕರಾವಳಿ ಹತ್ತಿರ ಇದ್ದು ಅದು 5.8 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಇನ್ನೊಂದು ಸಿಯರ್ ಝೋನು 15 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿದ್ದು ಅದು 3.1 ಮತ್ತು 4.5 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಇದರ ಪ್ರಭಾವದಿಂದ ಜೂನ್ 11ರಿಂದ ಜೂನ್ 17ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಇಂದಿನಿಂದಲೇ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ರಾಜ್ಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಗಾಳಿ, ಗುಡುಗು, ಮಿಂಚು ಕೂಡ ಇರೋದ್ರಿಂದ ಯಾವುದೇ ರೀತಿಯ ಹಾನಿ ಉಂಟಾಗಬಾರದು ಅನ್ನೋದು ನಮ್ಮ ಆಶಯ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.